टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। विनंती ರಾಜ್ಯಾಧ್ಯಕ್ಷರು ಒಂದು ಬೃಹತ್ ಜನಾಂದೋಲನ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ತಮಗೇನಾದರೂ ಮಾಹಿತಿ ಇದೆಯಾ? ತಮಗೇನಾದರೂ ಕೇಳಿದ್ರಾ? ಅದರಲ್ಲಿ ಈಗಾಗಲೇ ಟೀಮ್ ಕೂಡ ರೆಡಿ ಆಗಿರೋದು. ಅದನ್ನೇ ಇವಾಗ ಕೇಳಿದ್ದು. ಜನ ಆಂದೋಲನ ಅಂತ ಹೇಳ್ಬಿಟ್ಟು 1.5 ವರ್ಷದಲ್ಲಿ ಯಾವ್ದ್ರಲ್ಲಿ ಮಾಡಿದ್ರು ಗೊತ್ತಿಲ್ಲ ನಮಗೆ. ಬಟ್ ಅವ್ರ ಪದನ ಕರ್ನಾಟಕ ರಾಜ್ಯದಲ್ಲಿ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶ. ವಕ್ಫ್ ವಿಚಾರವಾಗಿ ಸೇರ್ಕೋಬೋದಿತ್ತು, ಅಥವಾ ಇದು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆನೇ ಚಿಂತನೆ ಮಾಡ್ಬೋದಿತ್ತು, ಅಥವಾ ಬೇರೆ ಅನೇಕ ವಿಚಾರದಲ್ಲಿ ಮಾತನಾಡ್ಬೋದಿತ್ತು. ಅದು ಬಿಟ್ಟುಬಿಟ್ಟು ಹೋಗ್ಬಿಟ್ಟು ತಮ್ಮ ವೇದಿಕೆ ಇದಂಥದ್ದು ಮಾಧ್ಯಮದ ಸಂವಾದದ ಜೊತೆಗೆ ಹೋಗ್ಬಿಟ್ಟು ಅದು ಇಂಥದ್ದು ಸಿದ್ದರಾಮಯ್ಯನವ್ರದ್ದು ಮತ್ತು ಡಿ ಕೆ ಶಿವಕುಮಾರ್ನ BJP ವೇದಿಕೆ ಮೇಲೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತನಾಡಿದ್ರೆ ಏನು ಪ್ರಯೋಜನ ಬರ್ತದೆ? ಯು ಶುಡ್ ಹ್ಯಾವ್ ಸ್ಪೋಕನ್ ಆನ್ BJP ಆ್ಯಂಡ್ ಕರ್ನಾಟಕಸ್ ಮೇನ್ ಇಶ್ಯೂಸ್ ರಾದರ್ ದೆನ್ ಡಿಫೆಂಡಿಂಗ್ ಡಿ ಕೆ ಶಿವಕುಮಾರ್. ಇದೇ ವಾದವನ್ನು ನಾವು ಇವತ್ತು ಹೇಳ್ತಾ ಇರೋದು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಜೊತೆಗಿದ್ದವ್ರು ಹೋಗ್ಬಿಟ್ಟು ಡೆಲ್ಲಿಗೆ ಮಾತಾಡ್ತಾರೆ. ಹೌ ಆರ್ ವಿ ಕನ್ಸರ್ನ್ಡ್ ವಿತ್ ಅವರ್ BJP? ದಟ್ ಈಸ್ ದೇರ್ ಇಂಟರ್ನಲ್ ಮ್ಯಾಟರ್ಸ್. ಅವ್ರದ್ದೇ ಆಗಿರ್ತಕ್ಕಂಥ ಇಂಟರ್ನಲ್ ಮ್ಯಾಟರ್ಸ್. ಅವ್ರ ಲೀಡರ್ಸ್ ಇದ್ದಾರೆ ಮಾತನಾಡ್ಕೊಳ್ಳೋದಕ್ಕೆ. BJP ಪ್ರೆಸ್ ಕಾನ್ಫರೆನ್ಸಲ್ಲಿ, ರಾಜ್ಯಾಧ್ಯಕ್ಷ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹಿ ಈಸ್ ಡಿಫೆಂಡಿಂಗ್ ಡಿ ಕೆ ಶಿವಕುಮಾರ್. ಅಂದರೆ ಇವ್ರನ್ನ ಚೇಂಜ್ ಮಾಡಬೇಕಿತ್ತು, ಇವ್ರನ್ನ ವರಿಷ್ಠರು ಹೋಗಿದ್ದಾರೆ, ಇವ್ರನ್ನ ಚೇಂಜ್ ಮಾಡಕ್ಕೆ ಹೋಗಿ ನಮಗೇನಾಗಬೇಕಾಗಿದೆ ಅವ್ರನ್ನ ಚೇಂಜ್ ಮಾಡೋದಕ್ಕೆ? ನಾವಿವತ್ತು ಹೇಳ್ತಾ ಇದ್ದೀವಿ ನಿಮ್ಮನ್ನು ಚೇಂಜ್ ಮಾಡಬೇಕು ಅಂತೇಳಿ. ನೀವು ಅವ್ರನ್ನ ಚೇಂಜ್ ಮಾಡದೇ ಇರೋದ್ರ ಬಗ್ಗೆ ನೀವು ಹೋಗ್ಬಿಟ್ಟು ವಾದ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿದ್ದದ್ದು ಸರಿ ಮಾಡ್ಕೊಳ್ಳೋಷ್ಟು ಜ್ಞಾನ ಇಲ್ಲ ಅಂದರೆ ಏನು ಆಗುತ್ತೆ? ಹಾಗಾಗಿ ಈ ಥರ ವಿಚಾರಗಳು ಅವ್ರಿಗೆ ಸಂಬಂಧ ಇಲ್ಲದೆ ಇರೋ ಏನೇನೋ ಆಗ್ತಾ ಇದ್ದಾವೆ. ಹಾಗಾಗಿ ಆಂದೋಲನ ಅನ್ನೋದು ಅವರಿಗೆ ಅರ್ಥ ಗೊತ್ತಿದೆಯಲ್ಲ ನನಗೆ ಗೊತ್ತಿಲ್ಲ.